ಪರಲೋಕದವುಗಳ ಕಡೆಗೆ ನೋಡುವಂತೆ ನಿಮ್ಮ ಆತ್ಮವನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ, ದೇವರು ತನ್ನ ಚಿತ್ತವನ್ನು ನಿಮ್ಮಲ್ಲಿ ನೆರವೇರಿಸಲಿ. ಈ ದಿನದ ಸತ್ಯವೇದದ ವಾಕ್ಯ, ಶಾಂತಿದಾಯಕನಾದ ದೇವರು ನೀವು ತನ್ನ ಚಿತ್ತವನ್ನು ನೆರವೇರಿಸುವ ಹಾಗೆ ಸಕಲ ಸತ್ಕಾರ್ಯಗಳಿಗೆ ಬೇಕಾದ ಅನುಕೂಲತೆಯನ್ನು ನಿಮಗೆ ಅನುಗ್ರಹಿಸಲಿ. ಆತನು ಯೇಸು ಕ್ರಿಸ್ತನ ಮೂಲಕ ತನಗೆ ಸಮರ್ಪಕವಾದದ್ದನ್ನು ನಮ್ಮಲ್ಲಿ ನಡೆಸಲಿ. ಯುಗಾಂತರಗಳಲ್ಲಿಯೂ ಆತನಿಗೆ ಸ್ತೋತ್ರ. ಆಮೇನ್. ಇಬ್ರಿಯರಿಗೆ 13ನೇ ಅಧ್ಯಾಯ 20 ಮತ್ತು 21 ವಚನಗಳು. ಮನುಷ್ಯರು ದೇವರ ವಾಕ್ಯವನ್ನು ಅಧ್ಯಯನ ಮಾಡುವ ಮೂಲಕ ಮತ್ತು ತಮ್ಮ ಎಲ್ಲ ವ್ಯವಹಾರಗಳಲ್ಲಿ ದೇವರಾಜ್ಞೆಗಳನ್ನು ಪಾಲಿಸುವ ಮೂಲಕ ಮಾತ್ರ ಅವರು ಕ್ರಿಯೆಗಳನ್ನು ನಿಯಂತ್ರಿಸುವ ಆತ್ಮವನ್ನು ಗಮನವಿಟ್ಟು ಗ್ರಹಿಸಬಹುದು. ಮಾನವ ಪ್ರಚೋದನೆ ಮತ್ತು ಸ್ವಾಭಾವಿಕವಾದ ಪ್ರವೃತ್ತಿಯನ್ನು ಅನುಸರಿಸುವ ಬದಲು ಅವರು ಶ್ರದ್ಧೆಯ ಅಧ್ಯಯನದ ಮೂಲಕ ಆದಾಮನ ಮಕ್ಕಳಾಗಿರುವವರನ್ನು ನಿಯಂತ್ರಿಸಬೇಕಾದ ತತ್ವಗಳ ಬಗ್ಗೆ ಕಲಿಯಬೇಕು. ಸ್ವಾರ್ಥ ಪ್ರವೃತ್ತಿಯ ಕಡೆಗೆ ಒಲವಿರುವವರ ಮನಸ್ಸುಗಳಲ್ಲಿ ಉಂಟಾಗುವ ಅನೇಕ ಕಷ್ಟಕರ ಸಮಸ್ಯೆಗಳನ್ನು ತೀರಿಸುವ ಮಾರ್ಗದರ್ಶಿ ಪುಸ್ತಕವೆಂದರೆ ಅದು ಸತ್ಯವೇದ ಮಾತ್ರವೇ ಆಗಿದೆ. ಇದು ದೇವರ ಜ್ಞಾನದ ಪ್ರತಿರೂಪವಾಗಿದೆ. ಇದು ಶ್ರೇಷ್ಠವಾದ ಮುಖ್ಯವಾದ ತತ್ವಗಳನ್ನು ಮಾತ್ರವಲ್ಲದೆ ಮನುಷ್ಯನು ತನ್ನ ಜೊತೆ ಮನುಷ್ಯನ ಕಡೆಗೆ ಇರಿಸಬೇಕಾದ ಗುಣಸ್ವಭಾವದ ನಡವಳಿಕೆಗೆ ಬೇಕಾದ ಎಲ್ಲ ಪಾಠಗಳನ್ನು ಅದು ಒದಗಿಸುತ್ತದೆ. ದೇವರೊಂದಿಗಿನ ನಮ್ಮ ಸಂಬಂಧ ಮತ್ತು ಪರಸ್ಪರ ಮನುಷ್ಯರೊಂದಿಗಿನ ನಮ್ಮ ಸಂಬಂಧಗಳನ್ನು ನಿರ್ಧರಿಸುವ ಪ್ರತಿಯೊಂದು ಸಣ್ಣ ವಿಷಯಗಳನ್ನೂ ವಿವರಗಳನ್ನು ಅದು ನೀಡುತ್ತದೆ. ಇದು ಯೇಸು ಕ್ರಿಸ್ತನ ರೂಪದಲ್ಲಿರುವ ದೇವರ ಗುಣಸ್ವಭಾವಗಳಾಗಿದೆ ಮತ್ತು ದೇವರ ಚಿತ್ತದ ಪ್ರಕಟಣೆಯಾಗಿದೆ ಮತ್ತು ಮನುಷ್ಯ ಕಾರ್ಯಭಾರಿಗಳು ದೇವರಿಗೆ ಸಲ್ಲಿಸಬೇಕಾದ ಸೇವೆಯನ್ನು ಅಲ್ಲಿ ನಿಗದಿಪಡಿಸಲಾಗಿದೆ ಮತ್ತು ಇದು ದೇವರ ಮಾರ್ಗವಾಗಿದೆಯೋ ಎಂದು ಪ್ರತಿ ಹಂತದಲ್ಲೂ ವಿಚಾರ ಮಾಡುವುದು ಮಾನವ ಕಾರ್ಯಭಾರಿಯ ಕರ್ತವ್ಯವಾಗಿರುತ್ತದೆ. ದೇವರ ವಾಕ್ಯದ ಬೆಳಕಿನಲ್ಲಿ ಎಲ್ಲ ವಿಷಯಗಳನ್ನು ನೋಡುವಂತೆ ಪರಲೋಕದ ಅಂಜನದಿಂದ ಅಭಿಷೇಕಿಸಲ್ಪಡದ ಮನಸ್ಸಿನಲ್ಲಿ ಮೋಸಗೊಳಿಸುವ ವಕ್ರತೆಯ ಬುದ್ಧಿಯನ್ನು ಹೊರತುಪಡಿಸಿ ಬೇರಾವ ಒಳ್ಳೆಯ ವಿಷಯಗಳೂ ಗ್ರಹಿಕೆಗೆ ಬರುವುದಿಲ್ಲ. ದೇವರ ವಾಕ್ಯವು ಒಪ್ಪದಂತಹ ಮಾರ್ಗವನ್ನು ಅನುಸರಿಸಲು ಅದು ಬದ್ಧವಾಗಿರುತ್ತದೆ. ಅದರ ಇಚ್ಛೆಯು ದುಷ್ಟತ್ವದ ಬಂಧನಕ್ಕೆ ಒಳಪಟ್ಟಿರುತ್ತದೆ. ಮಾನವ ಕಾರ್ಯಭಾರಿಯ ಇಚ್ಛೆಯನ್ನು ಬೇರೆ ಯಾವ ಮನುಷ್ಯನ ನಿಯಂತ್ರಣಕ್ಕೂ ನೀಡಬಾರದು. ಅದು ಒಂದು ವೇಳೆ ಇತರ ಮನುಷ್ಯರ ಇಚ್ಛೆಯ ಜೊತೆ ವಿಲೀನಗೊಂಡಾಗ ಅದು ಮಾರ್ಗ ತಪ್ಪಿಸುವಂಥದ್ದಾಗಿರುತ್ತದೆ. ಮಾನವ ಕಾರ್ಯಭಾರಿಯು ತನ್ನ ಇಚ್ಛೆಯನ್ನು ದೇವರಿಗೆ ಒಪ್ಪಿಸಿಕೊಟ್ಟರೆ ನಮ್ಮ ಚಿಂತನೆಗಳು ಮತ್ತು ಯೋಚನೆಗಳನ್ನು ದೇವರು ತನ್ನ ಚಿತ್ತದೊಂದಿಗೆ ಗುರುತಿಸುತ್ತಾನೆ ಮತ್ತು ತನ್ನ ವಾಕ್ಯಕ್ಕೆ ಅನುಗುಣವಾಗಿ ಅದಕ್ಕೆ ಹೃದಯಗಳು ಮತ್ತು ಮನಸ್ಸುಗಳನ್ನು ವಿಲೀನಗೊಳಿಸುತ್ತಾನೆ. ಹೀಗೆ ಆತನ ಚಿತ್ತವನ್ನು ಪಾಲಿಸುವಾಗ ನಾವು ನಮ್ಮ ಮನಸ್ಸಿನ ಉತ್ತೇಜನಗಳನ್ನು ಮಾತ್ರ ನಿರ್ವಹಿಸುತ್ತೇವೆ. ಅಂತಹವರೆಲ್ಲರೂ ಪವಿತ್ರವಲ್ಲದ ಸ್ವಾರ್ಥ ಮನೋಭಾವವನ್ನು ಹೊಂದಿರುವುದಿಲ್ಲ. ತಮ್ಮ ಸ್ವಂತ ಸ್ವಾರ್ಥ ಇಚ್ಛೆಗಳನ್ನು ಪೂರೈಸಲು ಅವರು ಸಿದ್ಧರಾಗಿರುವುದಿಲ್ಲ. ಆದರೆ ಉತ್ಸಾಹ, ಶ್ರದ್ಧೆ, ದೃಢನಿಶ್ಚಯದ ಉತ್ಸುಕತೆಯಿಂದ ದೇವರ ಮಹಿಮೆಗಾಗಿ ಕೆಲಸ ಮಾಡುತ್ತಾರೆ. ಅವರು ತಮ್ಮ ಸ್ವಂತ ಬಲದಿಂದ ಯಾವ ಕೆಲಸವನ್ನು ಮಾಡಲು ಬಯಸುವುದಿಲ್ಲ ಮತ್ತು ಸ್ವಾರ್ಥ ಪ್ರಚಾರದಿಂದ ಆಗುವ ಅಪಾಯದ ವಿರುದ್ಧ ಬಹಳ ಎಚ್ಚರವಾಗಿರುತ್ತಾರೆ. ಕ್ರೈಸ್ತೀಯ ಗುಣ ಸ್ವಭಾವವನ್ನು ಪೂರ್ಣಗೊಳಿಸಲು ಬಯಸುವ ಎಲ್ಲರೂ ಕ್ರಿಸ್ತನ ನೊಗವನ್ನು ಹೊರಬೇಕು. ಅವರು ಒಟ್ಟಾಗಿ ಪರಲೋಕದ ಅಂಗಳಗಳಲ್ಲಿ ಕ್ರಿಸ್ತನೊಂದಿಗೆ ಕುಳಿತುಕೊಳ್ಳಬೇಕು ಎಂದು ಬಯಸಿದರೆ ಕ್ರಿಸ್ತನು ಭೂಮಿಯ ಮೇಲೆ ಹೇಗೆ ಜೀವಿಸಿದನು ಎಂಬುದನ್ನು ಅಧ್ಯಯನ ಮಾಡಬೇಕು, ಕಲಿಯಬೇಕು. ನಮ್ಮ ಗುಣಸ್ವಭಾವಗಳಿಗೆ ಶಿಸ್ತಿನ ಅಗತ್ಯವಿದೆ. ಕ್ರಿಸ್ತನ ಅಧಿಕಾರಕ್ಕೆ ತಮ್ಮ ಗುಣಸ್ವಭಾವಗಳನ್ನು ಒಳಪಡಿಸುವ ಮೂಲಕ ಒಳ್ಳೆಯವುಗಳಿಂದಲೇ ರೂಪಿಸಲ್ಪಟ್ಟು ಅಧೀನರಾಗುವ ಎಲ್ಲರಿಗೂ ಕ್ರಿಸ್ತನು ಒಳ್ಳೆಯದನ್ನು ಮಾಡುವಂತೆ ಅವರು
ಯೇಸು ಕ್ರಿಸ್ತನ ಗುಣ ಸ್ವಭಾವಕ್ಕೆ ಅನುಗುಣವಾಗಿರಬೇಕು. ಆತನ ನೊಗವನ್ನು ಹೊರುವ ಪ್ರತಿಯೊಂದು ಆತ್ಮದೊಂದಿಗೆ ಶ್ರೇಷ್ಠ ಬೋಧಕನಾಗಿರುವವನು ನೊಗವನ್ನು ಹೊರುತ್ತಾನೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.